ಸಿನಿಮಾ ಶುರು ಆಗೋವರೆಗೂ ನಿರ್ಮಾಪಕಂದು, ಸಿನಿಮಾ ಶುರು ಆದ್ಮೇಲೆ ಅದು ನಿಮ್ದೆಲ್ಲ. ಸೊ ಇವತ್ತು ವಾಸ್ತವದಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕು. ನೀನಾಸಂ ಸತೀಶ್ ಅವರು ಅವರ ದಾರಿನಲ್ಲಿ ಯಶಸ್ವಿಯಾಗಿ ಕಂಡಿದ್ದಾರೆ, ನೀನಾಸಂಯಿಂದ ಬಂದಿದ್ದಾರೆ, ಸಂತೋಷ. ಆದ್ರೆ ನಮ್ಮ ಸಿನಿಮಾದವ್ರಿಗೆ ಎಜುಕೇಶನ್ ಬೇಕು ಅನ್ನೋದಿದೆಯಲ್ಲ, ಇಲ್ಲಿ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಆದ್ರೆ ಒಂದು 20 ಸಿನಿಮಾ ಮಾಡಿರ್ತೀವಿ, 40 ಸಿನಿಮಾ ಕೆಲಸ ಮಾಡಿರ್ತೀವಿ. ನಿರ್ಮಾಪಕ ಬಂಡವಾಳ ಹಾಕೋನ್ನ ಕರ್ಕೊಂಬರಿದ್ದೀವಿ, ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್. ಅವನು ಹೋಗಿ ಕನ್ವಿನ್ಸ್ ಮಾಡಿ ಮತ್ತೊಂದು ಮಾಡಿ ಕತೆ ಹಿಂಗಿದೆ ಅಣ್ಣ ಹಂಗಿದೆ ಅಣ್ಣ ಸುತ್ತಾಡಿ ಮಾಡಿ ಕರ್ಕೊಂಬಂದು ಹೀರೋ ಹತ್ರ ಬಿಡ್ತಾರೆ. ಅಂದ್ರೆ ನಿಮ್ಗೆ ಹೇಳ್ತಿಲ್ಲ, ಟೋಟಲ್ ಆಗಿ ಆ ಹೀರೋ ಹತ್ರ ಬಂದ ತಕ್ಷಣ ಕಥೆನೂ ಚೇಂಜ್ ಆಗುತ್ತೆ, ಡೈರೆಕ್ಟರ್ ಚೇಂಜ್ ಆಗ್ತಾರ್ರಿ. ಇವತ್ತು ಮಾತಾಡಬಾರ್ದು. ನಾವು ಕೂಡ ಬೆಂಗಳೂರು ಬಂದು ಹಿಟ್ ಕೊಟ್ಟಿರೋ ಸಿನಿಮಾ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು. ಆದ್ರೆ ಇವತ್ತು ನಾವೆಲ್ಲ ಯಾಕೆ ಸೈಡ್ ಲೈನ್ ಆಗಿದ್ದೀವಿ? ಹೀರೋಗಳು ನಮ್ಮ ಹಣೆ ಬರ ಬರೀತಿದಾರ್ರಿ, ಅದು ನಮ್ ಕರ್ಮ. ಇವತ್ತು ಯಾಕೆ ಸಿನಿಮಾಗಳು ಸಕ್ಸಸ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಹೀರೋ ಹೇಳ್ದಂಗೆ ಸ್ಕ್ರೀನ್ ಪ್ಲೇ ಆಗುತ್ತೆ, ಹೀರೋ ಹೇಳ್ದಂಗೆ ಸಾಂಗ್ ಆಗುತ್ತೆ, ಹೀರೋ ಹೇಳಿದ ಟೆಕ್ನಿಷಿಯನ್ಗಳು ಫಿಕ್ಸ್ ಆಗ್ತಾ ಹೋಗ್ತಾರೆ, ನಿರ್ದೇಶಕನ ಕೈಯಿಂದ ಎಲ್ಲವೂ ದೂರ ಆಗ್ತಾ ಹೋಗ್ತದೆ. ಅವನೊಬ್ಬ ಅಸಹಾಯಕನಾಗಿ ನಿರ್ದೇಶಕ ಅಂತ ಅನ್ಸ್ಕೊತಾರೆ ಅಷ್ಟೇ. ಬಿಟ್ರೆ ಬಹುತೇಕ ಹೀರೋಗಳು ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲೇ ಇರಬೇಕು, ತಾನು ಹೇಳ್ದವನೇ ಆಗ್ಬೇಕು, ಆಯ್ತಾ? ತಾನು ಹೇಳ್ದವನೇ ನನ್ಗೆ ಶಾರ್ಟ್ ಕಟ್ ಹೇಳ್ಬೇಕು, ಎಕ್ಸ್ಪೀರಿಯನ್ಸ್ಗಳು ಯಾರು ಬೇಡ, ಹೊಸ ಪ್ರೊಡ್ಯೂಸರ್ಗಳೇ ಬರ್ಬೇಕು, ಹೊಸ ಪ್ರೊಡ್ಯೂಸರ್ಗಳನ್ನ ಕರ್ಕೊಂಬರೋ ಕೆಲಸ ಡೈರೆಕ್ಟರ್ ಮಾಡ್ಬೇಕು ಅಂತಕ್ಕಂತ ಈ ದುಸ್ಥಿತಿ ಬಂದಿದೆಯಲ್ಲ, ಇದು ಕನ್ನಡ ಚಿತ್ರರಂಗದ ಕನ್ನಡಿ ಇವತ್ತು. ಇರಿ ಒಬ್ಬೊಬ್ರಿಗೆ ಕೇಳಿ ಹೇಳ್ತೀರಿ. ಹೀರೋನೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾರು ಬೇಕು, ಏನು ರೈತರು ಬೇಕು ಅಂತ ಹೇಳುವಾಗ ಹೊಸಬರಿಗೆ ಅವಕಾಶ ಕೊಡಿ ಮೇಡಮ್. ನನ್ನ ತಂಡ ಹೇಗಿರ್ಬೇಕು ಅಂತ ನಾನ್ ನಿರ್ದೇಶಕ ನಾನು ಆಯ್ಕೆ ಮಾಡ್ಕೋಬೇಕು, ಅದನ್ನ ನಿರ್ಮಾಪಕನಿಗೆ ಒಪ್ಪಿಸ್ಬೇಕು. ಅದಾದ್ಮೇಲೆ ಚಿತ್ರಕಥೆ ಆದ್ಮೇಲೆ ಈ ಚಿತ್ರಕಥೆಗೆ ಯಾರು ನಾಯಕ ಯಾರು ನಾಯಕಿ, ಕಲಾವಿದ್ರು ಯಾರು ಅಂತ ನಂತರದ ಪ್ರಾಸೆಸ್. ಇವತ್ತೇನಾಗ್ತಿದೆ ಮೇಡಮ್, ಇವತ್ತೆಲ್ಲವೂ ಕೂಡ ಹೀರೋಗಳು ಒಪ್ಪಿಸ್ಬಿಟ್ಟು ಆಮೇಲೆ ಪ್ರೊಡ್ಯೂಸರ್ ಹಿಡಿಯೋ ಪರಿಸ್ಥಿತಿ ಬಂದಿದೆ. ಪ್ರೊಡ್ಯೂಸರ್ಸ್ ಇದಾರೆ ಸಿನಿಮಾ ಮಾಡೋದಿಕ್ಕೆ, ಗೊತ್ತಿದೆಯಾ ನಿಮ್ಗೆ? ಪ್ರೊಡ್ಯೂಸರ್ಸ್ ರೆಡಿ ಇದಾರೆ, ಹೋಗ್ಬಿಟ್ಟು ಅವ್ರ ಡೇಟ್ ತಗೊಂಡ್ ಬನ್ನಿ, ಇವ್ರಿಗೆ ಒಪ್ಪಿಸ್ಬಿಟ್ಟು ಬನ್ನಿ. ನಿರ್ದೇಶಕ ಏನ್ರಿ ಮಾಡ್ತಾನೆ? ಇರಿ, ನಾನು ಅದಕ್ಕೆ ನಾನು ಹೇಳ್ತೀರಿ, ನಾನು ಅವ್ರ ಬಾಯಿ ತಪ್ಪು ಮಾತಾಡಿದ್ರ ಒಂದ್ ನಿಮಿಷ ಇರಿ ಕೇಳಿಯ. ಅದೇ ಇರಪ್ಪ, ರೆಗ್ಯುಲರ್ ಪ್ರೊಡ್ಯೂಸರ್ ಯಾಕಿಲ್ಲ ಇರಿ ಹೇಳ್ತೀನಿ ಕೇಳಿ. ಇರಪ್ಪ ಇರಿ, ಒಬ್ರು ನೀವು ಪ್ರಶ್ನೆ ಉತ್ತರ ಕೊಡ್ಲಾ, ಅವ್ರು ಕೊಡ್ಲಾ? ಪ್ರಶ್ನೆಗೆ ಅವ್ರು ಕೊಡ್ಲಾ? ನಿಮ್ಗೆ ಹೇಳ್ತೀನಿ ಕೇಳಿ ನೋಡಿ. ರಿಯಲ್ ಎಸ್ಟೇಟ್ ಅನ್ಬೇಡಿ, ಅರ್ಥ ಆಯ್ತಾ? ಬಂಡವಾಳ ಎಲ್ಲಿಂದ ಆದ್ರೂ ಬಂದ್ರು ಕೂಡ ಅದು ಚಿತ್ರರಂಗಕ್ಕೆ ಬೀಳೋದು. ಆ ರಿಯಲ್ ಎಸ್ಟೇಟ್ ಇಂದ ಬರುತ್ತೋ, ಮತ್ತೊಂದಿಂದ ಬರುತ್ತೋ, ಕಲಾವಿದ್ರಿಗೆ ಹೋಗುತ್ತೆ, ತಂತ್ರಜ್ಞರಿಗೆ ಹೋಗುತ್ತೆ, ಸ್ಟುಡಿಯೋಗಳಿಗೆ ಹೋಗುತ್ತೆ, ಸಿನಿಮಾ ಶೂಟಿಂಗ್ ಹೋಗುತ್ತೆ, ಎಕ್ಸ್ಪೆಂಡಿಚರ್ಗೆ ಹೋಗುತ್ತೆ, ಒಕ್ಕೂಟಕ್ಕೆ ಹೋಗುತ್ತೆ, ಎಲ್ರಿಗೂ ಹೋಗುತ್ತೆ. ಹಾಗಾಗಿ ದುಡ್ಡು ಒಂದು ಅದೇಪ್ಪ, ನಾನು ಅವ್ರು ಹೇಳಿದ್ರ ಬಗ್ಗೆ ನಮ್ ತಪ್ಪಲ್ಲ ರೇ, ವ್ಯವಸ್ಥೆ ಆಗಿದೆ. ಒಬ್ಬ ನಿರ್ದೇಶಕಂದಲ್ಲ ಇದು, ಅರ್ಥ ಆಯ್ತಾ? ಒಂದ್ ದಿವಸ ಇರೇ, ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ ನೀವು. ನಾನು ಹೇಳ್ತೀನಿ, ಒಬ್ರು ಹೇಳಿ ಹೇಳಿ. ಮನೆ ಕಟ್ಸೋನ್ ಯಾರು? ಮನೆ ಓನರು. ಈ ಮನೆ ಕಟ್ಟೋನ್ ಯಾರು? ನಿರ್ಮಾಪಕ. ಸಿನಿಮಾ ಮಾಡೋನು ನಿರ್ಮಾಪಕನ್ ಗೊತ್ತಿರುತ್ತೆ ಏನ್ ಎತ್ತ ಅಂತ. ಒಂದ್ ನಿಮಿಷ ಇರ. ಏ ನೀವು ಪಾಪ ಮಾಡ್ಕೋಬೇಡಿ. ನೀವ್ ಯಾಕೆ ಪಾಪ ಮಾಡ್ತಿದ್ರ ನನ್ ಮೇಲೆ? ಏನಿಗೆ? ಹೌದಾ, ಹೇಳ್ತಿದ್ದೀನಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಶ್ನೆಗೆ ಉತ್ತರ ಬೇಕಾ ಬೇಡ ನಿಮ್ಗೆ? ನಿಮ್ ಕೇಳಿಸ್ಬೇಕಾ, ಉತ್ತರ ಬೇಕಾ? ಹೇಳಿ. ಒಂದ್ ಪ್ರಶ್ನೆ ಕೇಳ್ಬಿಟ್ಟು ಹೇಳಿ. ಯಾರು? ಅದಕ್ಕೆ ಬರ್ತಾ ಇದ್ದೀನಿ ಕೇಳಿಯ. ಅದನ್ನ ಇರಿ, ಯಾಕೆ ಬ್ಯಾಟಿಂಗ್ ಮಾಡ್ತೀರಾ? ನನ್ನ ಪ್ರಶ್ನೆ ಇದೆ, ಹೇಳ್ತೀನಿ. ನೀವ್ ಯಾಕೆ ಬ್ಯಾಟಿಂಗ್ ಮಾಡ್ತಿದ್ದೀರಾ? ಒಂದ್ ನಿಮಿಷ. ನಾಲ್ಕು ಜನ ಕೇಳಿದ್ರೆ ಯಾರು ಉತ್ತರ ಕೊಡ್ಬೇಕು? ಅಟ್ಯಾಕಿಂಗ್ ಅಲ್ಲ, ಉತ್ತರ ಕೊಡಕ್ ಬಿಡಿ. ಉತ್ತರ ಕೊಡೋದು ಬೇಡವಾ? ಅದನ್ನ ನಾನು ಹೇಳ್ತಿರೋದು ಮೇಡಮ್. ನಾನು ಹೇಳ್ತಿಲ್ಲ, ನನ್ನ ನೋವಿದೆ, ನನ್ನ ಚಿತ್ರರಂಗದ ನೋವಿದೆ, ನನ್ನ ನೋವಲ್ಲ ಇದು. ಇರ್ರಿ ಒಂದ್ ನಿಮಿಷ, ನನ್ನ ನೈತಿಕತೆ ಬಗ್ಗೆ ಬರಬೇಡಿ ನೀವು. ಅವ್ರು ನಿಲ್ಸಿ, ಅವ್ರಿಗೆ ಪ್ರಶ್ನೆ ಕೇಳಿ ಅಷ್ಟೇ, ನನ್ನ ವೈಯಕ್ತಿಕ ಹೋಗಿ ಬರಬೇಡಿ ನೀವು. ಅರ್ಥಾಯ್ತಾ? ನಾನ್ ರೇಗ್ತಿಲ್ಲ ಮೇಡಮ್, ನಿಮ್ಗೆ ರೇಗ್ತಿಲ್ಲ. ಸಮಾಧಾನ ಕೇಳಿ, ಸಮಾಧಾನ ಕೇಳಿ ಹೇಳ್ತೀನಿ, ಆಯ್ತು? ಪ್ರಶ್ನೆ ಇದೆಯಲ್ಲ,
ಪಬ್ಲಿಕ್ ಅಲ್ಲ ಸರ್. ಸರಿಯಮ್ಮ, ಹೌದು, ಜರ್ನಲಿಸ್ಟ್ಗಳು ಒಬ್ರು ಕೇಳಿ ಪ್ರಶ್ನೆ ಉತ್ತರ ಕೊಡ್ತೀವಿ. ಹಾ, ಅವ್ರು ಮಾತಾಡುವಾಗ ನೀವು ಕೇಳ್ತೀರಾ, ನೀವು ಮಾತಾಡುವಾಗ ದೀಪಿಕಾ ಕೇಳ್ತಾರೆ, ಆಮೇಲೆ ಇವ್ರು ಪ್ರಶ್ನೆಗೆ ಉತ್ತರ ಕೊಡ್ಬೇಕಾ ಬೇಡವಾ ಸರ್? ನಾವು ಪ್ರಶ್ನೆ ಉತ್ತರ ಕೊಡ್ತಿದೀವಿ. ಮಾತುಕತೆ ಆಗಿದೆ, ತಿರ್ಗಾ ಕೆಣಕದ್ ಬೇಕಾಗಿಲ್ಲ. ಧನ್ಯವಾದಗಳು. ನಿಮ್ ಪ್ರಶ್ನೆಗೆ ಉತ್ತರ ಬೇಕಲ್ಲಪ್ಪ. ಸೃಷ್ಟಿಯಾಗಿರೋದು ಅವ್ರು ಎಜುಕೇಶನ್ ತಗೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಸಭೆ ನಡೀತು. ತಪ್ಪಿಲ್ಲ ಸರ್, ನೀವು ಸರಿಯಪ್ಪ, ತಪ್ಪು ಸರಿ ಅಂತ ನಾವ್ ಹೇಳ್ತಿಲ್ಲ. ಸರಿ ಅರ್ಥನೇ ಮಾಡ್ಕೊಂಡಿಲ್ಲ. ನೀವು ಅರ್ಥ ಮಾಡ್ಕೊಂಡು ಹೇಳ್ತೀವಿ ಕೇಳಿ. ಇವಾಗ ನಾನು ಒಂದ್ ಹೇಳ್ತೀನಪ್ಪ, ನಿಜವಾದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೊಡಕ್ಕೆ ಯಾರಿಗೂ ಬೇಕಿಲ್ಲ ನಿಮ್ಗೆ. ಸರಿ ನೋಡಿ, ಮಾಧ್ಯಮ ಮಿತ್ರರೇ, ಹೇಳ್ತಿದ್ದೀರಿಗೆ ಯಾಕೆ ಯಾಕೆ ನಾವು 38 ವರ್ಷ ಆಯ್ತು ಇಂಡಸ್ಟ್ರಿ ಬಂದು, ಆಯ್ತಾ? ಬನ್ನಿ ಅಂತ ಸತ್ಯ ಅವ್ರ ಮಾತು. ಅಪ್ರಿಶಿಯೇಟ್ ಹಿಮ್. ಮತ್ತೆ ಎದಕ್ಕೆ ಸುಮ್ಮನೆ ಇರೇ ಒಂದ್ ನಿಮಿಷ ಉತ್ತರ ಕೊಡಕ್ ಬಿಡ್ರಿ, ಮಧ್ಯದಲ್ಲಿ ಯಾಕೆ ಮಾತಾಡ್ತೀರಾ? ಇರೇ ನಾನು ಕನ್ಕ್ಲೂಡ್ ಮಾಡ್ತೀನಿ. ಆಯ್ತಾ? ಇದೇ ನಾನು ನೀನಾಸಂ ಸತೀಶ್ ಅವ್ರಿಗೆ ಕೇಳ್ತಿದ್ದೀನಿ, ನೀವು ಸಿನಿಮಾ ಕಥೆಗಳನ್ನ ಆಯ್ಕೆ ಮಾಡುವಾಗ ನಿರ್ದೇಶಕರನ್ನ ನಿರ್ಮಾಪಕರ ಆಯ್ಕೆ ಮಾಡ್ಬೇಕಾದ್ರೆ ಕಥೆಯ ಒಂದು ಬಂಡವಾಳವನ್ನ ನಿಗದಿ ಮಾಡ್ಬೇಕಾದ್ರೆ ನಿಮಗೆ ಎಜುಕೇಶನ್ ಇದೆಯಾ? ನಾನ್ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ನಮ್ಮ ನಿರ್ಮಾಪಕರ ಎಜುಕೇಶನ್ ಕೇಳ್ತಿದ್ರಲ್ಲ, ನಿಮ್ಮ ವ್ಯಾಪಾರ ಮಾರ್ಕೆಟ್ ಅಲ್ಲಿ ಎಷ್ಟಿದೆ? ಯಾವ್ದೋ ಕಲಾವಿದ ಆಗಿರ್ಲಿ, ನಾನು ಅವ್ರೊಬ್ರು ಅಂತಲ್ಲ, ನಿಮ್ಮ ಮಾರುಕಟ್ಟೆ ವಾಸ್ತವದಲ್ಲಿ ಎಷ್ಟಿದೆ? ಯಾವ್ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ? ಈ ಮೂಲಗಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಸಿನಿಮಾ ತೆರೆ ಕಂಡ ಮೇಲೆ ಚಿತ್ರಮಂದಿರಗಳಿಂದ ಎಷ್ಟು ಗಳಿಕೆ ಆಗಿದೆ, ನನ್ನ ಹಿಂದಿನ ಇತಿಹಾಸದಲ್ಲಿ ಎಷ್ಟಿದೆ ರೆವಿನ್ಯೂ, ಇದನ್ನ ತಿಳ್ಕೊಂಡು ನೀವು ಬಜೆಟ್ ಖರ್ಚು ಮಾಡಿಸ್ತಿದ್ದೀರಾ? ಕಲಾವಿದರುಗಳು ಯಾರು ಮಾಡ್ತಿಲ್ಲ. ಮಾತಾಡುವಾಗ 3 ಕೋಟಿ ಇರುತ್ತೆ, ಮಾತಾಡುವಾಗ 6 ಕೋಟಿ ಇರುತ್ತೆ, ಕೈ ಹಾಕಿದ್ಮೇಲೆ 15 ಕೋಟಿ ಹೋಗುತ್ತೆ. ಎಷ್ಟು ಉದಾಹರಣೆ ಕೊಡ್ಲಿ ಕೇಳಿ ಪ್ರಶ್ನೆ, ಎಷ್ಟು ಉದಾಹರಣೆ ಕೊಡ್ಲಿ ಸರ್? ಅದು ಎಜುಕೇಶನ್ ಅಲ್ವಾ ಸರ್? ಜಗಣ, ಅದು ಎಜುಕೇಶನ್ ಅಲ್ವಾ? ಕಲಾವಿದನ ಜವಾಬ್ದಾರಿ ಅಲ್ವಾ? ಜವಾಬ್ದಾರಿ ಇಲ್ವಾ ಸರ್? ಹಾಗೆ ನಿರ್ಮಾಪಕನ ಎಜುಕೇಶನ್ ಬಗ್ಗೆ ನೀವು ಪ್ರಶ್ನೆ ಮಾಡಿದಾಗ ಕಲಾವಿದರ ಎಜುಕೇಶನ್ ಯಾವ ರೀತಿ ಜವಾಬ್ದಾರಿ ಇದೆ ಅಂತ ನಾವು ಕೇಳ್ತಾ ಇದೀವಿ. ಯಾರಿಗೆ ಹಕ್ಕಿದೆ ಒಬ್ಬ ನಿರ್ದೇಶಕನ ಬದಲಾಯಿಸ್ತೀವಿ? ಬಂಡವಾಳವನ್ನ ಡಬಲ್ ಮಾಡೋದಕ್ಕೆ ನಿಮ್ಗೆ ಯಾರಿಗೆ ಐತಿದೆ? ನಿಮ್ದು ಮಾರ್ಕೆಟ್ ಇದೆಯಾ? ಇರಿಪ್ಪ ಒಂದ್ ನಿಮಿಷ, ನಾನ್ ಮಾತಾಡೋ ನಿಮ್ಗೆ ಇಲ್ಲ, ಎಲ್ಲದರಲ್ಲೂ ಮಾತಾಡ್ತೀವಿ ಬಿಡಿ, ಗೊತ್ತಾಯ್ತಾ? ಹಾ ಇರಪ್ಪ, ಯಾಕಪ್ಪ ನೀವು? ತಪ್ಪಿಲ್ಲ, ಒಬ್ಬ ಕಲಾವಿದ ಬೆಳಿಬೇಕು, ಉಳಿಬೇಕಪ್ಪ. ನನ್ನ ಅರ್ಥ ಮಾಡಿಸ್ಕೊಡಾರ ಅದೇನದು ಬೆದರಿಕೆನಾ? ಡಿಸೈಡ್ ಮಾಡ್ಲಿ ಅದ್ಯಾಕಪ್ಪ ಹಿಂಗೆ?